ನೀವು ಈ ದಾಳಿಯ ಬೆನ್ನಲ್ಲೇ ದೇಶದಾದ್ಯಂತ ಹೈ ಅಲರ್ಟ್ ಆಗಿದೆ. ಇದು ಹುಬ್ಬಳ್ಳಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ದೃಶ್ಯಗಳು. ಪೊಲೀಸರು ಅಲ್ಲಿ ಡಾಗ್ ಸ್ಕ್ವಾಡ್ ಕೂಡ ಇದೆ. ಎಲ್ಲ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನಕ್ಕೆ ಇನ್ನುಳಿದಿರುವಂಥ ದಾರಿ ಯಾವುದು ಗೊತ್ತಾ? ಸ್ಲೀಪರ್ ಸೆಲ್ಸ್ ಇರ್ತಾರೆ, ಅವರನ್ನು ಆಕ್ಟಿವ್ ಮಾಡಿ ದೇಶದ ಒಳಗಡೆ ಅಲ್ಲಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗೋದು. ಇದು ಒಂದೇ ಇರೋದು. ಮುಂದೆ ನಿಂತು ಯುದ್ಧ ಮಾಡೋದಕ್ಕೆ ಬರೋದಿಲ್ಲ. ಆಗಲೇ ಒಂದು 7-8 ಜನ ಉಗ್ರರನ್ನು ನುಸುಳೋದಕ್ಕೆ ಬಿಟ್ರಲ್ಲ, ಅವರೇ ಕರ್ಕೊಂಡು ಬಂದು ಎಸ್ಕಾಟ್ ಕೊಟ್ಕೊಂಡು ಬಂದ್ರಲ್ಲ, ಅದೇ ಥರ ಇಲ್ಲೂ ಕೂಡ ಒಂದಷ್ಟು ನಾಯಿಗಳನ್ನು ಸಾಕಿದ್ದಾರೆ. ಪಾಪ ಈ ನಾಯಿ ಅಲ್ಲ, ಅದರ ಗೌರವ ಹಾಳಾಗುತ್ತೆ. ಒಂದಷ್ಟು ನಾಯಿಗಳಿದ್ದಾವೆ, ಜಿಹಾದಿ ನಾಯಿಗಳು ಅಂತ ಕರೀತಾರೆ, ಅಂಥವ್ರು ಇದ್ದಾರೆ. ಸೊ ಅವರನ್ನು ಆಕ್ಟಿವೇಟ್ ಮಾಡಿ ಬೇರೆ ಬೇರೆ ಕಡೆ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಬೆಂಗಳೂರಿನಲ್ಲಿ ಒಂದಷ್ಟು ಕಡೆ ದಾಳಿ ಆಯಿತು ನೋಡಿ, ಅದಕ್ಕೂ ಕೂಡ ಕಾರಣ ಇದೇ ಸ್ಲೀಪರ್ ಸೆಲ್ಸ್. ಸೊ ಅಲ್ಲೆಲ್ಲಾದರೂ ಆಕ್ಟಿವ್ ಮಾಡಿದರೆ ವಿಧ್ವಂಸಕ ಕೃತ್ಯ ಆಗಬಹುದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಫುಲ್ ಅಲರ್ಟ್ ಆಗಿದ್ದಾರೆ. ಹುಬ್ಬಳ್ಳಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು ರೈಲ್ವೆ ಸ್ಟೇಷನ್ನಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಚೆಕಪ್ಪನ್ನು ಮಾಡ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ ಕೂಡ ಇದೆ. ಅಲ್ಲಿ ಬ್ಯಾಗ್ಗಳಿದ್ರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅವ್ರನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಸೊ ಕೇವಲ ಹುಬ್ಬಳ್ಳಿ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಹೈ ಅಲರ್ಟ್ ಇದೆ. ಬೆಂಗಳೂರಿನಲ್ಲೂ ಹೈ ಅಲರ್ಟ್ ಇದೆ. ಕರಾವಳಿ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಇದೆ. ಕಾರವಾರದಲ್ಲಿ ಎಕ್ಸ್ಪೆಷಲಿ ಸೇನಾ ನೆಲೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಹೈ ಅಲರ್ಟ್ ಇದೆ. ಎಲ್ಲ ರಾಜ್ಯಗಳಲ್ಲೂ ಹೈ ಅಲರ್ಟ್ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಈ ಬಾರ್ಡರ್ ಏರಿಯಾದಲ್ಲಿರುವಂಥ ರಾಜ್ಯಗಳು, ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಇನ್ನು ಮುಂದೆ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಬೇಕು, ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಅದರ ಬಗ್ಗೆಯೂ ಕೂಡ ಪ್ರಧಾನಿಗಳು ಚರ್ಚೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಮ್ಮ ರಾಜ್ಯದಲ್ಲೂ ಹುಬ್ಬಳ್ಳಿಯಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು. ನೋಡಿ, ಅಲ್ಲಿ ಎಲ್ಲ ಬ್ಯಾಗ್ಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದವಾಗಿ ಯಾವುದಾದ್ರೂ ಬ್ಯಾಗ್ಗಳು ಕಂಡು ಬಂದಲ್ಲಿ, ವ್ಯಕ್ತಿಗಳು ಕಂಡು ಬಂದಲ್ಲಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬ್ಯಾಗ್ಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಆ ಬ್ಯಾಗ್ನಲ್ಲಿ ಏನಾದರೂ ಇದೆಯಾ, ಅನುಮಾನಾಸ್ಪದವಾಗಿ ಏನಾದರೂ ಇದೆಯಾ, ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಈ ಹಿಂದೆ ಆಗಿದೆ, ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿದ್ದು ನೋಡಿದ್ದೀವಿ. ಅದು ಕೂಡ IED ಸ್ಫೋಟವಾಗಿತ್ತು, ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್. ಇದನ್ನೇ ಸ್ಫೋಟ ಮಾಡಿದ್ದು, ಇದು ಉಗ್ರರು ಯೂಸ್ ಮಾಡೋದು. ಸೊ ಇಲ್ಲೂ ಕೂಡ ಆ ಥರದ್ದು ಏನಾದರೂ ಇದೆಯಾ, ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಪಾಸಣೆ ಮಾಡಲಾಗ್ತಾ ಇದೆ. ಮೇಜರ್ ಸಿಟಿಗಳು, ಅದು ಹುಬ್ಬಳ್ಳಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ದೇಶ ಅಂತ ಬಂದಾಗ ಮುಂಬೈ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಎಲ್ಲ ಪ್ರದೇಶಗಳನ್ನು, ಸಿಟಿಗಳನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇದೆ. ನಾವೀಗಾಗಲೇ ಪಾಕಿಸ್ತಾನದ 16 ನಗರಗಳನ್ನು ಟಾರ್ಗೆಟ್ ಮಾಡಿದ್ದೀವಿ. ನಾವು ನೇರ ಯುದ್ಧವನ್ನು ಮಾಡ್ತಾ ಇದ್ದೀವಿ. ಆದರೆ ನೇರ ಯುದ್ಧ ಮಾಡುವಂಥ ಎದೆಗಾರಿಕೆ ಪಾಕಿಸ್ತಾನಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇಂಥ ಖತರ್ನಾಕ್ ಕೆಲಸಗಳನ್ನು ಮಾಡ್ತಾರೆ, ಈ ನಾಯಿ ಬುದ್ಧಿಗಳನ್ನೆಲ್ಲ ತೋರಿಸ್ತಾರೆ. ಅದಕ್ಕೋಸ್ಕರನೇ ಭಾರತ ಹೈ ಅಲರ್ಟ್ ಆಗಿರೋದು. ನಮ್ಮ ರಾಜ್ಯದಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.